ಮೊದಲಿಗೆ ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಅಂತ ಸುದ್ದಿ ಕೊಟ್ಟು ಸುದ್ದಿಯಾದವರು ಈ ಹಿಂದೆ ಒಂದು ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದರು. ಈಗ ಮತ್ತೆ ಆಕೆಗೆ ಸುದ್ದಿಯಲ್ಲಿದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಖ್ಯಾತ ಗುರೂಜಿ ಅವರ ಬ್ಲ್ಯಾಕ್ ಮೇಲ್ ಆಗಿದೆ ಈಕೆಯಿಂದ. ಖ್ಯಾತ ಗುರೂಜಿಗೆ ಫೋನ್ ಮಾಡಿ ನಿಮಗೆ ಸಂಬಂಧಪಟ್ಟಂತ ವಿಡಿಯೋ ಇದೆ, ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು, ಇಲ್ಲ ಅಂತಂದ್ರೆ ರಿಲೀಸ್ ಮಾಡಿಬಿಡ್ತೀವಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಅಂತೆ. ಆ ಖ್ಯಾತ ಗುರೂಜಿ ಆನಂದ್ ಗುರೂಜಿನ ಇವರಿಗೆ ಕರೆ ಮಾಡಿದ್ದು ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಟ್ಟಂತ ದಿವ್ಯಾ ವಸಂತ. ಜೈಲಿಗೆ ಹೋಗಿ ಬಂದರೂ ಕೂಡ ದಿವ್ಯಾ ವಸಂತ ಬುದ್ಧಿ ಕಲ್ತಿಲ್ವಾ ಅಂತ ಪ್ರತಿನಿತ್ಯ ಹಣಕ್ಕಾಗಿ ಆನಂದ್ ಗುರೂಜಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ರಂತೆ. ವಿಡಿಯೋ ಇದೆ, ಅಕ್ರಮವಾಗಿ ಜಮೀನನ್ನ ಮಾರಿದ್ದೀರಿ ನೀವು ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದು. ಬ್ಲ್ಯಾಕ್ ಮೇಲ್ ಅನ್ನ ಮಾಡಿ ಜೊತೆಗೆ ಹಣಕ್ಕೆ ಡಿಮ್ಯಾಂಡ್ ಮಾಡಿರೋ ಆರೋಪ ಈಗ ಈಕೆಯ ಮೇಲಿದೆ, ಜೊತೆಗೆ ಈಕೆಯ ಜೊತೆಗಿದ್ದವರ ಮೇಲೂ ಕೂಡ ಇದೆ. ಈ ಪ್ರಕರಣದಲ್ಲಿ ಸದ್ಯ A2 ದಿವ್ಯಾ ವಸಂತ, A1 ಕೃಷ್ಣಮೂರ್ತಿ ನೇತೃತ್ವದಲ್ಲಿ ದಿವ್ಯಾ ವಸಂತವೂ ಕೂಡ ಕೈ ಜೋಡಿಸಿ ಡಿಮ್ಯಾಂಡ್ ಮಾಡಿದ್ದಾರೆ ಹಣಕ್ಕಾಗಿ ಅಂತ. ಅದು ಖ್ಯಾತ ಗುರೂಜಿಗೆ. ಈ ಹಿಂದೆ ಇದೇ ರೀತಿಯಾದಂಥ ಒಂದು ಪ್ರಕರಣದಲ್ಲಿ ದಿವ್ಯಾ ವಸಂತ ಸುದ್ದಿಯಲ್ಲಿದ್ದರು. ಜೊತೆಗೆ ತಲೆಮರೆಸ್ಕೊಂಡು ಕೇರಳಗೆಲ್ಲ ಓಡೋಗಿದ್ರು. ಅಲ್ಲಿಂದ ಪೊಲೀಸರು ಆಕೆಯನ್ನ ಕರೆತಂದು ಅರೆಸ್ಟ್ ಮಾಡಿದ್ರು. ಅದಕ್ಕೆ ಕಾರಣ ಇಂದ್ರಾನಗರದ ಯಾವುದೋ ಒಂದು ಬ್ಯೂಟಿ ಪಾರ್ಲರ್ ಅಲ್ಲಿ ಮಾಲೀಕನಿಗೆ ಏನೋ ನೀವು ಅನೈತಿಕ ಚಟುವಟಿಕೆ ನಡೆಸ್ತಿದ್ದೀರಿ, ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತಿದ್ದೀರಿ ಅಂತೇಳಿ ಬ್ಲ್ಯಾಕ್ ಮೇಲನ್ನು ಮಾಡಲಾಗಿತ್ತು. ಅದು ಜರ್ನಲಿಸ್ಟ್ ಅಂತ ಹೆಸರು ಹೇಳ್ಕೊಂಡು, ಒಬ್ಬ ಜರ್ನಲಿಸ್ಟ್ ಅಂತ ಹೆಸರು ಹೇಳ್ಕೊಂಡು ಈ ರೀತಿಯಾಗಿ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಿಲ್ಲ. ಈಕೆ ಒಬ್ಬಳಿಂದ ಇಡೀ ಜರ್ನಲಿಸ್ಟ್ ಮೇಲೇ ಒಂದು ರೀತಿಯಾಗಿ ನೋಡೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ. ಬುದ್ಧಿ ಕಲ್ತಿಲ್ಲ ಹಂಗಿದ್ರೂ ಕೂಡ. ಈ ಪ್ರಕರಣದಲ್ಲಿ ಮತ್ತೊಮ್ಮೆ ಸೇರ್ಕೊಂಡಿರೋದು A2 ಆಗಿರೋದು ದಿವ್ಯಾ ವಸಂತ. ಆನಂದ್ ಗುರೂಜಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಅಂತ. ಏನೋ ನಿಮ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ, ಅದಿದೆ ಇದಿದೆ, ನೀವು ದುಡ್ಡು ಕೊಡಬೇಕು, ಅಷ್ಟು ಕೊಡಬೇಕು ಎಷ್ಟು ಕೊಡಬೇಕು ಅಂತೇನೋ ಮಾತಾಡಿರೋದು ಆಡಿಯೋದಲ್ಲಿ. ಯಾರ ಜೊತೆಗೆ? ಕೃಷ್ಣಮೂರ್ತಿಯ ಜೊತೆಗೆ ಕೈ ಜೋಡಿಸ್ಕೊಂಡು ದಿವ್ಯಾ ವಸಂತ ಮಾಡಿರೋದು. ಇದು ನೇರ ಆರೋಪ ಮಾಡ್ತಾ ಇರೋದು ಆನಂದ್ ಗುರೂಜಿ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್, ಯಾವಾಗ ಆನಂದ್ ಗುರೂಜಿಗೆ ಬೆದರಿಕೆ ಕಾಲ್ಗಳು ಹಿಂಗೆ ಬರೋದಕ್ಕೆ ಶುರುವಾಯಿತು, ಬೆದರಿಕೆ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಗೆ ಮೆಟ್ಟಿಲೇರ್ತಾರೆ. ಈಗ ದೂರಿನ ಅನ್ವಯ ಇಬ್ಬರ ವಿರುದ್ಧ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈ ಪ್ರಕರಣದಲ್ಲಿ ನಾನು ಹೇಳದ್ನಲ್ಲ, A1 ಕೃಷ್ಣಮೂರ್ತಿಗೆ ಕೈ ಜೋಡಿಸಿದ್ದು ದಿವ್ಯಾ ವಸಂತ. ಈಗ ಈ ಪ್ರಕರಣದ A2 ಅಶ್ಲೀಲ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಂತೆ ಕೃಷ್ಣಮೂರ್ತಿ. ಜೊತೆಗೆ ಆನಂದ್ ಗುರೂಜಿ ಆಶ್ರಮ ಹಾಗೂ ಮನೆ ಮೇಲೂ ಕೂಡ ಕಣ್ಣಿಟ್ಟಿದ್ರಂತೆ. ಅಂದ್ರೆ ಈ ಆಶ್ರಮ ಮತ್ತು ಈ ಮನೆ ಸರ್ಕಾರಕ್ಕೆ ಸೇರಿದಂತಹ ಜಮೀನು ಅದು, ಹೀಗಂತ ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದು ಆನಂದ್ ಗುರೂಜಿಗೆ. ಹಲವಾರು ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಗುರೂಜಿಗೆ ಮಾನಹಾನಿ ಆಗಿದ್ದಾವೆ. ಚಾರಿತ್ರ್ಯವಧೆ ಮಾಡ್ತಾ ಇರೋದಾಗಿ ದೂರು ದಾಖಲಿಸಿದ್ದಾರೆ ಆನಂದ್ ಗುರೂಜಿ. ವಿನಾಕಾರಣ ಸುಳ್ಳು ಆರೋಪಗಳನ್ನು ಮಾಡಲಾಗಿದೆ ನನ್ನ ಮೇಲೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ನ ಒಂದು ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಈ ಕಂಪ್ಲೇಂಟ್ನಲ್ಲಿ ಕೃಷ್ಣಮೂರ್ತಿ A1, ದಿವ್ಯಾ ವಸಂತ A2. ಇದು FIRನ ಪ್ರತಿ ನೋಡ್ತಾ ಇರೋದು. ಜೊತೆಗೆ ಅವರಿಬ್ಬರ ಫೋಟೋಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಏನೋ ಯಾವುದಾದ್ರೂ ಒಂದು ಫಂಕ್ಷನ್ಸ್ಗಳಿದ್ರು ಕೂಡ ಅಲ್ಲಿ ಜೊತೆಗಿದ್ದದ್ದನ್ನು ನಾವು ಗಮನಿಸ್ಬೋದು ಈ ಫೋಟೋದಲ್ಲಿ. ಈಗ ಈ ಪ್ರಕರಣದ ಆಳ ಅಗಲ ಏನು ಅಂತೇಳಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಈ ಆರೋಪ ಸಂಬಂಧಪಟ್ಟಂತೆ ಸಾಕ್ಷಿಗಳು ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಬ್ಲ್ಯಾಕ್ ಮೇಲ್ ಮಾಡಿರೋದಕ್ಕೆ ಆಡಿಯೋ ಸಾಕ್ಷಿ ಬೇಕು. ಜೊತೆಗೆ ಫೋನ್ ಕಾಲ್ ಬಂದಿರೋದಕ್ಕೂ ಟವರ್ ಡಂಪ್ ಲೊಕೇಶನ್ಗಳನ್ನು ಕೂಡ ಹುಡುಕ್ತಾರೆ ಪೊಲೀಸರು. ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಇಬ್ಬರ ಮೇಲೂ FIR ಆಗಿದೆ, ಕೃಷ್ಣಮೂರ್ತಿ ಅನ್ನೋ ವ್ಯಕ್ತಿ ಮೇಲೆ ಮತ್ತೆ ದಿವ್ಯಾ ವಸಂತ ಮೇಲೆ. ಈ ಪ್ರಕರಣದಲ್ಲಿ ಏನಾಗುತ್ತೆ ಮತ್ತೆ ಅನ್ನೋದನ್ನು ಗಮನಿಸಬೇಕು. ಪ್ರಮುಖವಾಗಿ ಆನಂದ್ ಗುರೂಜಿ ಇವರ ಮೇಲೆ ಬಂದಿರೋ ಮಾಡಿದ್ದ ಆರೋಪ ಏನೋ ನೀವು ಆಶ್ರಮ ಮತ್ತು ಮನೆಗಳನ್ನು ಸರ್ಕಾರಿ ಜಾಗದಲ್ಲಿ ಕಟ್ಟಿಸ್ಕೊಂಡಿದ್ದೀರಿ, ಹಂಗೆ ಹಿಂಗೆ ನಾವು ಬಿಡೋದಿಲ್ಲ, ದುಡ್ಡು ಕೊಟ್ಟರೆ ಸುಮ್ಮನಾಗ್ತೀವಿ ಅಂತನೋ ಅಂದ್ರಂತೆ ಆನಂದ್ ಗುರೂಜಿಗೆ ಫೋನ್ ಮಾಡಿ ಡೈಲಿ. ಆಮೇಲೆ ಬೇರೆ ಯೂಟ್ಯೂಬ್ ಚಾನಲ್ಗಳನ್ನು ಇವರು ಹ್ಯಾಂಡಲ್ ಮಾಡ್ತಿದ್ರಂತೆ. ಆ ಯೂಟ್ಯೂಬ್ ಚಾನಲ್ ಎಲ್ಲ ಈ ಆನಂದ್ ಗುರೂಜಿ ಸಂಬಂಧಪಟ್ಟಂತೆ ಸ್ಟೋರಿಗಳನ್ನು ಹಾಕೊಂಡು ಅವರ ಚಾರಿತ್ರ್ಯವಧೆ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಆನಂದ್ ಗುರೂಜಿ. ಹೋದಲ್ಲಿ ಬಂದಲ್ಲಿ ನಿತ್ಯ ನನಗೆ ಕಿರುಕುಳವನ್ನು ಕೊಡಲಾಗ್ತಾ ಇದೆ ಇವರಿಬ್ಬರಿಂದ. ಕೃಷ್ಣಮೂರ್ತಿಯ ಜೊತೆಗೆ ದಿವ್ಯಾ ವಸಂತ ಕೂಡ ಕೈ ಜೋಡಿಸಿದ್ದಾರೆ ಅಂತ. ಗಿಚ್ಚಿ ಪ್ರೋಗ್ರಾಮಲ್ಲಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಆ ಟೈಮ್ನಲ್ಲೇ ಈಕೆ ಈ ಹಿಂದೆ ಇದೇ ರೀತಿಯಾದಂಥ ಬ್ಲ್ಯಾಕ್ ಮೇಲ್ ಕಿರುಕುಳ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಆಗಿತ್ತು. ಇಂದಿರಾನಗರದ ಒಂದು ಬ್ಯೂಟಿ ಪಾರ್ಲರ್ ಮಾಲೀಕರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿದ್ದು ದುಡ್ಡಿಗಾಗಿ. ಈ ಸಂಬಂಧ ಅವರು ಕೂಡ ಯಾವ ಕಂಪ್ಲೇಂಟ್ ಕೊಟ್ಟರೋ ದಿವ್ಯಾ ವಸಂತ ಕೇರಳಕ್ಕೆ ಎಸ್ಕೇಪ್ ಆಗಿದ್ದು. ಪೊಲೀಸರು ಕೂಡ ಆಕೆಯನ್ನು ಕರ್ಕೊಂಡು ಬಂದರು, ಜೈಲಿಗಟ್ಟಿದ್ರು. ಜೈಲಿನಿಂದ ಬಂದ ಮೇಲೂ ಕೂಡ ಬುದ್ಧಿ ಕಲ್ತಿಲ್ಲ ಹೀಗನ್ನೋ ಮಾತು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ.
FIR ಪ್ರತಿ ಗಮನಿಸ್ತಾ ಇದ್ದೀರಿ. ಈಗ ನೋಡಿ, ಯೂಟ್ಯೂಬ್ ಚಾನಲ್ನಲ್ಲಿ ಚಾರಿತ್ರವಧೆ ಆಗಿದೆ. ಯಾವ್ಯಾವ ಯೂಟ್ಯೂಬ್ ಚಾನಲ್ಲು? ಮುಖವಾಡ ಸಾಮ್ರಾಟ್ ಅನ್ನುವಂಥ ಹೆಸರಿನ ಯೂಟ್ಯೂಬ್ ಚಾನಲ್. ಅಲ್ಲಿ ಗುರೂಜಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಹಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಈ ವಿಡಿಯೋಗಳನ್ನು ಇಟ್ಕೊಂಡು. ಆನಂದ್ ಗುರೂಜಿ ಕಾರನ್ನ ಅಡ್ಡಗಟ್ಟಿ ದೌರ್ಜನ್ಯವೆಸಗಿ ಅಶ್ಲೀಲ ಪದಗಳಿಂದ ನಿಂದನೆ ಬೇರೆ ಮಾಡಿದ್ದಾರೆ. ಕೋರ್ಟ್ನಿಂದ ತಡೆಯಾಜ್ಞೆ ತಂದ್ರೂ ಕೂಡ ಗುರೂಜಿಗೆ ಟಾರ್ಚರ್ ನಿಲ್ತಾ ಇಲ್ಲ. ಬೇಲ್ ಪಡ್ಕೊಂಡು ಆಚೆ ಬಂದ ಮೇಲೂ ಕೂಡ ವಿಡಿಯೋವನ್ನ ಹರಿಬಿಟ್ಟಿದ್ದಾರಂತೆ ಈ ಆರೋಪಿಗಳು. ಈ ಬಗ್ಗೆ ಆನಂದ್ ಗುರೂಜಿ ಬೇಸರನ್ನು ವ್ಯಕ್ತಪಡಿಸಿ ಗುರೂಜಿಯವರ ಪತ್ನಿ ಮತ್ತು ಮಕ್ಕಳ ವಿರುದ್ಧವೂ ಕೂಡ ಪೋಸ್ಟ್ ಅನ್ನು ಹಾಕಲಾಗ್ತಾ ಇರುತ್ತೆ. ಪ್ರಮುಖವಾಗಿ 2 ಯೂಟ್ಯೂಬ್ ಚಾನಲ್, ಒಂದು ಮುಖವಾಡ ಅಂತೆ, ಇನ್ನೊಂದು ಸಾಮ್ರಾಟ್ ಅಂತೆ. ಆ ಯೂಟ್ಯೂಬ್ ಚಾನಲ್ನಲ್ಲಿ ಆನಂದ್ ಗುರೂಜಿಗೆ ಸಂಬಂಧಪಟ್ಟಂತೆ ಚಾರಿತ್ರವಧೆ ಮಾಡುವಂಥ ಪೋಸ್ಟ್ಗಳನ್ನು, ವಿಡಿಯೋಗಳನ್ನು ಹಾಕ್ತಾ ಇದ್ರು. ಅಂದರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಆನಂದ್ ಗುರೂಜಿಯವರು ಕೋರ್ಟ್ನಿಂದ ತಡೆಯಾಜ್ಞೆಯೂ ಕೂಡ ತಂದಿದ್ರು. ತಡೆಯಾಜ್ಞೆ ತಂದರೂ ಕೂಡ ಯೂಟ್ಯೂಬ್ ಚಾನಲ್ಗಳಲ್ಲಿ ನನ್ನ ಚಾರಿತ್ರವಧೆ ಆಗ್ತಾ ಇದೆ, ಕೇವಲ ನನ್ನದು ಮಾತ್ರ ಅಲ್ಲ, ನನ್ನ ಇಡೀ ಫ್ಯಾಮಿಲಿ ಜೊತೆಗೆ ಪತ್ನಿ ಅಥವಾ ಮಕ್ಕಳ ಅವರ ವಿರುದ್ಧವೂ ಕೂಡ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಆನಂದ್ ಗುರೂಜಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈಗ A1 ಸ್ಥಾನದಲ್ಲಿ ಕೃಷ್ಣಮೂರ್ತಿ ಇರೋದು. ಕೃಷ್ಣಮೂರ್ತಿಯ ನೇತೃತ್ವದಲ್ಲೇ ಇದೆಲ್ಲ ಆಗ್ತಾ ಇದೆ. ಸೊ ಹಾಗಾಗಿ A1 ಸ್ಥಾನದಲ್ಲಿ ಕೃಷ್ಣಮೂರ್ತಿ ಇರೋದು. ಅವ್ರು ಹೇಳ್ದಂಗೆ ಅವ್ರ ತಾಳಕ್ಕೆ ತಕ್ಕಂತೆ ಫಾಲೋ ಮಾಡ್ತಾ ಇದ್ದು A2 ದಿವ್ಯಾ ವಸಂತ ಅಂತ. ಸೊ ಅಲ್ಲಿಗೆ 2-3 ಪ್ರಕರಣಗಳು ಈ ಹಿಂದೆ ನಡೆದಂಥ ಸಾಲು ಪ್ರಕರಣಗಳು ಏನಿದಾವೆ, ದಿವ್ಯಾ ವಸಂತ ಮತ್ತೆ ಸುದ್ದಿಯಲ್ಲಿರೋದೀಗ. ಬೇಕಿತ್ತ ಇದೆಲ್ಲ? ಅಶ್ಲೀಲ ಪದಗಳನ್ನು ಬಳಸಿ ಸುಳ್ಳು ಸುದ್ದಿಯನ್ನು ಹರಡ್ತಾ ಇರೋ ಆರೋಪಿಗಳು, ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಈಗಾಗಲೇ ಜೈಲ್ಗೆ ಹೋಗಿ ಬಂದಿದ್ದಾರೆ ದಿವ್ಯಾ ವಸಂತ. ಜೈಲ್ಗೆ ಹೋಗಿ ಬಂದರೂ ಕೂಡ ಬುದ್ಧಿ ಕಲಿತೆ ಮತ್ತೆ ಹಳೆ ಚಾಳಿ ಉಡ್ಕೊಂಡಿರೋದು. ಈಗ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಆನಂದ್ ಗುರೂಜಿ ಅವರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ದೂರು ಕೊಡೋದಕ್ಕೆ ಆನಂದ್ ಗುರೂಜಿ ಮುಂದಾಗ್ತಾ ಇದ್ದಾರೆ. ಕೋರ್ಟ್ನಿಂದ ತಡೆಯಾಜ್ಞೆ, ಈ ತಡೆಯಾಜ್ಞೆಗೆ ಇಂಜೆಕ್ಷನ್ ಅಂತ ಕರೀತಾರೆ. ಈ ಇಂಜೆಕ್ಷನ್ ಆರ್ಡರ್ ಇದ್ರೂ ಕೂಡ ಕ್ಯಾರೆ ಮಾಡ್ತಾರೆ. ಸದ್ಯ ಬೆಂಗಳೂರಿನ ಚಿಕ್ಕಜಾಲ ಪೊಲೀಸ್ ಠಾಣೆಯಿಂದ ತನಿಖೆ ಮುಂದುವರಿತಾ ಇದೆ. ಈಗ ಏನು ಗುರೂಜಿ ಅವರು ಏನು ಹೇಳಿದ್ರು, ಏನೇನು ಆರೋಪಗಳನ್ನು ಮಾಡಿದ್ರು ಈ ಕೃಷ್ಣಮೂರ್ತಿ ಮತ್ತು ದಿವ್ಯಾ ವಸಂತ ಅವರ ಮೇಲೆ, ಈ ಆರೋಪಕ್ಕೆ ಸಾಕ್ಷಿಗಳೇನಿದೆ ಅನ್ನೋದನ್ನು ಮೊದಲು ನೋಡಿ, ಮೇಲ್ನೋಟಕ್ಕೆ ಸತ್ಯ ಅನ್ನಿಸೋದಾದರೆ ಮೊದಲು ಅವರನ್ನು ವಶಕ್ಕೆ ಪಡ್ಕೊಂಡು ಮುಂದಕ್ಕೆ ತನಿಖೆನ ಚುರುಕುಗೊಳಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಸಿಕ್ಕಿದೆ ನಮಗೆ, ಆ ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅವ್ನು ACF, ಅದೇ ಅವನು ಕೃಷ್ಣಮೂರ್ತಿ ಅಂದ್ಬಿಟ್ಟು ನಿಮ್ ಬಗ್ಗೆ ಯಾವ್ದೋ ವಿಡಿಯೋ ಆಗ್ತಾವನೆ. ಅವನು ಆಗ್ತಾನೆ ಇದ್ದಾನಪ್ಪ. ಅವ್ನಿಗೆ ಎಷ್ಟು ಅವ್ನು ಕೋರ್ಟ್ ಆದೇಶ ಇದ್ರೆ, ಕೋರ್ಟ್ ಆದೇಶ ಇದೆ ಮತ್ತು ಇಂಜೆಕ್ಷನ್ ಆರ್ಡರ್ ಇದೆ, ಆದ್ರೂ ಹಾಕ್ತಾನೆ ಇದ್ದಾನೆ. ಇವತ್ತು FIR ಮಾಡಿಸ್ತೀನಿ ಅವನಿಗೆ. ಅವ್ನಿಗೆ ಗೊತ್ತಾ ಗುರುಗಳೇ, ಕಾಸಿಗಳವರೆಲ್ಲ ಕಾಸು ಅಷ್ಟೇ, ಕಾಸು. ಅವ್ನು ಖರ್ಚು ಮಾತಾಡ್ಬೇಕು ಗುರುಗಳೇ, ಹೇಳ್ರಿ ಮಾತಾಡ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಡ್ರಿ ನೀವು ಅಂದ್ರೆ ಅವ್ನು ನಿಮ್ ಎದುರು ಖರ್ಚು ಮಾತಾಡ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಡ್ರಿ. ನಾನು ಮೊನ್ನೆ ಹೇಳೋಣ ಅನ್ಕೊಂಡೆ ನಿಮ್ಗೆ, ಗುರುಗಳೇ ಅವರೆಲ್ಲ ಕಾಸಿಗೆ ಗುರುಗಳೇ ಮಾಡೋದು, ನನಗೆ ಗೊತ್ತು. ಅಲ್ಲ, ತೀರಾ ಕಾಸು ಅಂದ್ರೆ ಯಾರ ತರನಪ್ಪ ಇಷ್ಟೊಂದು ಅನ್ಯಾಯವಾಗಿ ನಡ್ಕೊಂಡ್ರೆ? ನನ್ ಮೊನ್ನೆ ನೋಡ್ಬಿಟ್ಟು ನಿಮ್ಗೆ ಫೋನ್ ಮಾಡೋಣ ಅಂತ ಎತ್ಕೊಂಡವನು ಮರ್ತೋಗ್ಬಿಟ್ಟೆ. ಅವ್ನಿಗೆ ಇವಾಗ ನೀವು ಲೈನಾಗಿ ಇರ್ತೀರಾ, ಕಾನ್ಫರೆನ್ಸ್ ತಗೊಂತೀನಿ, ಹಂಗೆ ಮಾತಾಡ್ತೀರಾ ನೀವು? ಹಂಗೆ ಇರ್ರಿ ಒಂದ್ ಸೆಕೆಂಡ್, ಸುಮ್ಮನೆ ಇರ್ತೀನಿ, ಮಾತಾಡಿ. ನೀವು ಸುಮ್ಮನೆ ರೀ. ಎಲ್ಲಿದ್ಯಪ್ಪ? ಊಟ ಆಯ್ತಾ? ಆಫೀಸಲ್ಲಿ ಇದೆಯಾ? ಏನ್ ನಮ್ಮ ಆನಂದ್ ಗುರುಜಿಗಳ್ದೇನ ಹಾಕಿದ್ಯಾ ಮೊನ್ನೆ? ಅದು ಫೋನಲ್ಲಿ ಬಿಡಿ, ಬೇಡ ಬಿಡಿ. ಅಲ್ಲಪ್ಪ ನಾನು ಹೇಳೋದು, ನಮ್ಮ ಗುರುಜಿಗಳು ನಮ್ ತುಂಬಾ ಆತ್ಮೀಯರು, 7 ಗಂಟೆ ಕೇಳು. ಹಂಗೇನ ಇದ್ರೆ ನನ್ಗೆ ಹೇಳಿದ್ರೆ ನಾನೇ ಗುರುಗಳ ಹತ್ರ ಕರ್ಕೊಂಡು ನೀನ್ ಮಾತಾಡಿಸ್ತೀನಿ. ಏನು ಅದೇನ ಹಾಕಿ ಸುಮ್ನೆ ಇದ್ ಮಾಡ್ಬೇಡ ಮೂರ್ತೆ. ಇಲ್ಲ, ಇನ್ನೂ ಈಗ ಒಂದ್ 2 ಮಾಡ್ತಾ ಇದ್ರಿ, ಅವ್ರದ್ದು ಜಾಸ್ತಿ ಐತೆ ಬಿಡಿ. ಏನೈತೆ? ಆಯ್ತಪ್ಪ, ಇವಾಗ ಅವರು 7 ಗಂಟೆ ಕೇಳು, ಅವರು ಆ ಜಾಗ ತಗೊಂಡು ಮೋಸ ಹೋಗಿರೋದು ನಿನಗೆ ಗೊತ್ತಿರೋ ವಿಷಯ. ಗೊತ್ತಾ ನಿಂಗ? ಅದ್ ನಿನ್ಗೆ ಗೊತ್ತಾಗೋಲಿ? ಅಲ್ಲ, ಗೊತ್ತಿಲ್ಲ. ಅವರು ಗುರುಜಿ ಅವ್ರ ಕೆಲಸ, ಅವರು ಎಲ್ಲ ಡಾಕ್ಯುಮೆಂಟ್ ನೋಡಿ ಮಾಡ್ಕೊಬೇಕಾಗಿರೋದು. ಈಗ ಎಕ್ಸಾಂಪಲ್ ಕೊಡ್ತೀನಿ, ಹೇಳಿ ನೀನು. ಹೇಳು. ಆಯ್ತು. ಈಗ ಅವ್ರು ಇಡೀ ಇಂಡಿಯಾದಲ್ಲಿ ಹೆಸರು ಇರೋದು, ಅವ್ರು ಡಾಕ್ಯುಮೆಂಟ್ ತಗೊಬೇಕು ಅಂದ್ರೆ, ಮಾಡ್ಕೊಬೇಕಂದ್ರೆ ಡಾಕ್ಯುಮೆಂಟ್ ನೋಡ್ ಮಾಡ್ಕೊಬೇಕಲ್ಲ. 2024ರಲ್ಲಿ ಸುಪ್ರೀಂ ಕೋರ್ಟ್ ಬೇರೆ ವಜಾ ಮಾಡೈತೆ ಅವ್ರು. ಸರಿನಪ್ಪ, ಇವಾಗ ಹೇಳ್ದಲ್ಲ, ನಾನ್ ನಂಬಿಕೆ ಮೇಲೆ ಒಂದು ಸೈಟ್ ಕೊಡ್ತೀನಿ ನಿನ್ಗೆ. ನೀನ್ ಲೀಗಲ್ ನೋಡ್ತೀಯಾ? ನನ್ನ ನಂಬಿಕೆ ಮೇಲೆ ಕರೆಕ್ಟ್ ಹೇಳು. ನಮ್ ನಾಯಕರು ಕರೆಕ್ಟ್ ಮಾಡಿಸ್ಕೊಂಡಿದ್ದಾನೆ. ಆನಂದ್ ಗುರುಗಳಿಗೂ ಏನ್ ಮಾಡೋದು ಗೊತ್ತಾ? ಅವ್ರ ಹೆಸರು ಹೇಳಲ್ಲ, ನನ್ಗೆ ಗೊತ್ತು ಯಾರು ಮಾಡೋರು ಅಂತ. ಕರ್ಕೊಂಡೋಗಿ ಪಾಪ ಅವ್ರನ್ನ ಇರಾಕಾಸ್ನಲ್ಲಿ ಇಲ್ಲಿ ಪಾಪ ಸ್ವಲ್ಪ ಸಾಲ ಮಾಡಿ ತಗಲಾಕ್ಬಿಟ್ರು ಅದನ್ನ. ಅವ್ನು ACF, ಅದೇ ಅವನು ಕೃಷ್ಣಮೂರ್ತಿ ಅಂದ್ಬಿಟ್ಟು ನಿಮ್ ಬಗ್ಗೆ ಯಾವ್ದೋ ವಿಡಿಯೋದಲ್ಲಿ ಮೀಡಿಯೇಟರ್ ಒಬ್ಬ ಆನಂದ್ ಗುರೂಜಿ ಜೊತೆಗೆ ಕೃಷ್ಣಮೂರ್ತಿ ಅವರ ಜೊತೆಗೆ ಮಾತನಾಡಿರೋದು. ಮೊದಲಿಗೆ ಆನಂದ್ ಗುರೂಜಿಗೆ ಈ ಮೀಡಿಯೇಟರ್ ಕಾಲ್ ಮಾಡ್ತಾರೆ.
ಕಾಲ್ ಮಾಡಿ ಈ ಯೂಟ್ಯೂಬ್ ಚಾನಲ್ಗೆ ಏನು ಸ್ಟೋರಿಗಳೆಲ್ಲ ಬರ್ತಾ ಇದೆ ನೋಡಿದೆ ಗುರುಜಿ ಏನು ಸಮಾಚಾರ ಅಂತ ಹೇಳಿದಾಗ ಏನೋ ನೋಡಿ ಹಿಂಗೆ ಮಾಡಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತೇಳಿ. ಅದಕ್ಕೆ ಮೀಡಿಯೇಟರ್ ಹೇಳ್ತಾರೆ ಅವ್ರು ನಂಗೆ ಪರಿಚಯ ಇದ್ದಾರೆ, ನಾನು ಫೋನ್ ಮಾಡ್ತೀನಿ ಇರಿ ಅಂತ ಹೇಳಿದಾಗ ಆನಂದ್ ಗುರೂಜಿ ಅವರು ಸರಿ ಮಾಡಿ ನಾನು ಸೈಲೆಂಟ್ ಆಗಿರ್ತೀನಿ ಮಾತಾಡಲ್ಲ ಅಂತ. ತದನಂತರ ಮೀಡಿಯೇಟರು ಕೃಷ್ಣಮೂರ್ತಿ ಕಾಲ್ ಮಾಡ್ತಾರೆ. ಕೃಷ್ಣಮೂರ್ತಿ ಕಾಲ್ ಮಾಡಿದಾಗ ಏನೇನಾಯಿತು ಅನ್ನೋದನ್ನು ನೀವೇ ಕೇಳಿಸ್ಕೊಂಡ್ರಿ. ಅಂದರೆ ಈಗ ಇಫ್ ಇನ್ ಕೇಸ್ ಅವರು ಏನೋ ಮೋಸ ಹೋಗಿದ್ದಾರೆ ಅಂತ ಮೀಡಿಯೇಟರ್ ಹೇಳಿದ್ದು ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಂಗಿದ್ರೆ ಇಫ್ ಇನ್ ಕೇಸ್ ಹಂಗಿದ್ರೆ ಪೊಲೀಸ್ ಅದಕ್ಕೆ ಸಂಬಂಧಪಟ್ಟವ್ರು ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಬೇಕಿತ್ತು ಹೀಗನ್ನುವಂಥ ಚರ್ಚೆ ಈಗ ಗ್ರಾಸವಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿದ್ದಾರೆ. ವೆಂಕಟೇಶ್, ಈಗ ಗುರುಜಿ ಮೇಲಾಗಿರುವಂಥ ಒಂದು ನಿರಾಧಾರ ಆರೋಪನ ಇದು, ಜೊತೆಗೆ ಕಂಪ್ಲೇಂಟ್ ಆಗಿದೆ, ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅಂತ ಈ ಹಂತದಲ್ಲಿ? ಶರತ್, ಕಳೆದ ಕೆಲವು ತಿಂಗಳ ಹಿಂದೆ ಕೂಡ ಬ್ಲ್ಯಾಕ್ ಮೇಲ್ ಮತ್ತು ಹನಿ ಟ್ರ್ಯಾಪ್ ಮೂಲಕವಾಗಿ ಹಣ ಮಾಡಲು ಮುಂದಾಗಿದ್ದಂತಹ ಒಂದು ಗ್ಯಾಂಗನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಜೀವನ್ ಭೀಮಾನಗರದ ಪೊಲೀಸರು. ಆ ಸಂಬಂಧ ದಿವ್ಯಾ ವಸಂತ ಕೂಡ ಅದರಲ್ಲಿ ಆರೋಪಿಯಾಗಿದ್ದರು, ಜೈಲಿಗೆ ಹೋಗಿ ವಾಪಸ್ ಬಂದರು. ಆದರೆ ಈಗ ಮತ್ತೆ ಆಕೆ ಹೆಸರು ಕೇಳಿ ಬಂದಿರುವಂಥದ್ದು ಒಂದು ಯೂಟ್ಯೂಬ್ ಚಾನಲ್ನ ಮುಖ್ಯಸ್ಥ ಕೃಷ್ಣಮೂರ್ತಿ ಅನ್ನುವರ ಜೊತೆ ಈಕೆ ಹೆಸರು ತಳಕ ಹಾಕೊಂಡಿರೋದು. ಈ ಬಾರಿ ಏನು ಖ್ಯಾತ ಜ್ಯೋತಿಷಿ ಆನಂದ್ ಗುರೂಜಿ ಅವರ ಮೇಲೆ ಒಂದು ಆರೋಪ, ಅಂದರೆ ಹನಿ ಟ್ರ್ಯಾಪ್ ಮಾಡಿ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿ ಮತ್ತು ಅವರು ಹೊಂದಿರುವಂತಹ ಮನೆ ಮತ್ತು ಆಶ್ರಮ ಅದು ಸರ್ಕಾರಕ್ಕೆ ಸೇರಿದ ಜಾಗ, ಹಾಗಾಗಿ ಅದನ್ನು ಬಿಟ್ಕೊಡ್ಬೇಕು ಅಂತ ಹೇಳಿ ಅವರಿಗೆ ಧಮಕಿ ಆಗ್ತಾ ಇರುವಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಶ್ಲೀಲ ವಿಡಿಯೋಗಳು ನಮ್ಮ ಬಳಿ ಇದೆ, ಅದನ್ನು ಪ್ರಸಾರ ಮಾಡಬಾರ್ದಂದರೆ ಹಣವನ್ನು ಕೊಡಬೇಕು ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂತ ಹೇಳಿ ಆರೋಪಿಸಿರುವಂಥದ್ದು ಆನಂದ್ ಗುರೂಜಿ ಅವರು. ಸದ್ಯಕ್ಕೆ ಈ ಘಟನೆ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ನಾನು ಅದ್ಯಾವುದೇ ರೀತಿಯಾದಂತಹ ಒಂದು ಕೃತ್ಯ ಅಥವಾ ಆ ಟ್ರ್ಯಾಪ್ ಅಂತ ಬಲೆಗೆ ಬೀಳಲಿಲ್ಲ, ಆದರೆ ನನ್ನ ಬಳಿ ಹಣಕ್ಕಾಗಿ ಈ ರೀತಿಯಾಗಿ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಅಂದರೆ ಈಗ ಈ ಗ್ಯಾಂಗ್ ಏನಿದೆ ಇದು ಆನಂದ್ ಗುರೂಜಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹಣಕ್ಕೆ ಪೀಡಿಸ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನಂದ್ ಗುರೂಜಿ ಅವರು ಕೂಡ ಇದು ಸುದ್ದಿಯನ್ನು ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಕೋರ್ಟಲ್ಲಿ ಸ್ಟೇಯನ್ನು ತಂದಿರೋದು. ಸ್ಟೇಯನ್ನು ತರುವಂಥ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರುತ್ತೆ. ಒಂದು ವೇಳೆ ಅವರ ವಿರುದ್ಧ ಯಾವುದೋ ಆ ರೀತಿಯಾದಂಥ ವಿಡಿಯೋ ಅಥವಾ ಯಾವುದೇ ಆ ರೀತಿಯಾದಂಥ ಒಂದು ಕೃತ್ಯದಲ್ಲಿ ಇವರು ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಸ್ಟೇ ತರುವಂಥ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೆ ಇಂತಹದ್ದನ್ನೇ ಆಧಾರವಾಗಿ ಇಟ್ಕೊಂಡು, ಅಂದರೆ ಇದನ್ನೇ ಜೀವನಕ್ಕಾಗಿ ಇಟ್ಕೊಂಡು ದುಡ್ಡು ಮಾಡುವಂತಹ ಗೀಳನ್ನು ಹೊಂದಿರುವಂತಹ ಕೆಲವೊಂದಷ್ಟು ಜನ ಏನಿದ್ದಾರೆ ಅವರು ಈ ರೀತಿಯಾಗಿ ಹಣಕ್ಕೆ ಪೀಡಿಸ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಇಲ್ಲಿ ಕಾಡುವಂತಹ ಪ್ರಶ್ನೆ. ಈಗ ಸದ್ಯಕ್ಕೆ ಆನಂದ್ ಗುರೂಜಿ ಅವರು ತನಗೆ ಆಗಿರುವಂತಹ ನೋವು ಮತ್ತು ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾರೆ. ಸೊ ಇದನ್ನು ಬಗೆಹರಿಸ್ತೀನಿ ಅಂತ ಹೇಳಿ ಆನಂದ್ ಗುರೂಜಿ ಅವರ ಬಳಿ ಒಬ್ಬ ಮೀಡಿಯೇಟರ್ ಕೂಡ ಕೃಷ್ಣಮೂರ್ತಿ ಅವರ ಜೊತೆ ಮಾತುಕತೆಯನ್ನು ಆಡಿ ಹಣಕ್ಕೆ ಡೀಲನ್ನು ಕುದುರಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಈಗ ಇಬ್ಬರ ವಿರುದ್ಧ ಕೂಡ FIR ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅಂದರೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿರೋದು, ನಾನು ಕೂಡ ಮಾಧ್ಯಮಗಳಲ್ಲಿ 16 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ, ನನ್ನ ಚಾರಿತ್ರ್ಯ ವಧೆಯನ್ನು ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ನಾನು ಯಾವುದೇ ರೀತಿಯಾದಂತಹ ಕೃತ್ಯ ಅಥವಾ ಅಂತಹ ಒಂದು ಕೆಲಸಗಳಲ್ಲಿ ಭಾಗಿಯಾಗಿಲ್ಲ. ಮಾತಾಡಿಸ್ತೀನಿ ನೋಡಿ. ಈ ಎಲ್ಲಾ ಬೆಳವಣಿಗೆಗಳ ಕುರಿತು ಆನಂದ್ ಗುರೂಜಿ ಅವರು ಮಾತನಾಡಿದ್ದಾರೆ ನಮ್ಮ ಜೊತೆಗೆ. ಏನೇನು ಹೇಳಿದ್ದಾರೆ ಬನ್ನಿ ತೋರಿಸ್ತೀವಿ. ಹಿಂದೆ ಯೂಟ್ಯೂಬಲ್ಲಿ ನನ್ನ ಬಗ್ಗೆ ಏನೆಲ್ಲ ಅಪಪ್ರಚಾರಗಳು ಬಂತಲ್ಲ, ಒಂದೊಂದು ಅಪಪ್ರಚಾರವೂ ಸಹಿತ ಒಂದೊಂದು ತರಹ ವಿಶೇಷವಾದಂಥ ರೀತಿಯಲ್ಲೇ ಹಾಕ್ಕೊಂಡು ಬಂದ್ಬಿಟ್ರು. ನಾವು ಅದಕ್ಕೆ ಸರಿಯಾದಂಥ ರೀತಿ ನ್ಯಾಯಸ್ಥಾನಕ್ಕೆ ನಾವು ಈಗಾಗಲೇ ಚಿಕ್ಕಜಾಲ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ವಿ. ಅವ್ರು ಹಾಕಿರುವ ಪ್ರತಿಯೊಂದು ವೀಡಿಯೋಸ್, ಸುಮಾರು ಒಂದು 6 ವಿಡಿಯೋ ಆನಂದ್ ಗುರೂಜಿ ಅವ್ರ ಹೆಸರಲ್ಲೇ ಒಂದು ಚಾನಲ್ ಹೊಸದಾಗಿ ಓಪನ್, ಯಾವುದೋ ಮುಖವಾಡ ಚಾನಲ್ ಅಂತದ್ದು, ಚಾನಲ್ ಅಂತನೋ ಮುಖವಾಡ ಚಾನಲ್ ಅಂತನೋ ಮಾಡಿಕೊಂಡು ಅದು ಆನಂದ್ ಗುರೂಜಿಗೆ ಮಾತ್ರನೇ. ಹಾಗೆ ಒಬ್ಬೊಬ್ಬರಿಗೆ ಸಮಸ್ಯೆ ಏನಂದರೆ ಎಲ್ಲ ಒಂಥರ ಡೀಲು, ಎಲ್ಲ ವ್ಯವಹಾರ. 4 ಕಾಸಿಗೋಸ್ಕರ ಒಬ್ಬ ಮನುಷ್ಯನ ಅವನ ಸಂಪಾದನೆ ಮಾಡ್ಕೊಂಬಂದಿರತಕ್ಕಂಥ ಹೆಸರು, ಅವನ ಕುಟುಂಬ, ಅವನಿಗೂ ಒಂದು ಸಂಸಾರ ಇರುತ್ತೆ ಅಥವಾ ಅವ್ರದ್ದು ಒಂದು ಮರ್ಯಾದೆ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಆ ಪರಿಜ್ಞಾನವೂ ಇಲ್ದಿರ ದುಡ್ಡು ಬೇಕು, ಜೀವನ ಕಷ್ಟಪಟ್ಟು ದೇಹ ದಂಡಿಸಿ ದುಡಿಯೋಕ್ಕೆ ಯೋಗ್ಯತೆ ಇಲ್ದಿರ ಈಗ ಇಂತಹ ನೀಚ ಕೆಲಸಕ್ಕೆ ಹಿಡಿತಾ ಇದ್ದಾರೆ ಇವತ್ತಿನ ಪರಿಸ್ಥಿತಿ. ಅಂತಹದ್ರಲ್ಲಿ ಅವರ ಸುಳಿಗೆ ಬಿದ್ದದ್ದು ಆನಂದ್ ಗುರೂಜಿ ಅವರು ತಪ್ಪಲ್ಲ. ಈ ಹಿಂದೆ ಯೂಟ್ಯೂಬಲ್ಲಿ ನನ್ನ ಬಗ್ಗೆ ಏನೆಲ್ಲ ಅಪಪ್ರಚಾರಗಳು ಬಂತಲ್ಲ. ಗುರೂಜಿ ಅವರ ಮಾತು ಈಗ ಮತ್ತೆ ಲೈವ್ನಲ್ಲಿ ಇದ್ದಾರೆ ವೆಂಕಟೇಶ್, ನೀವು ಮಾತಾಡ್ತಾ ಇದ್ರಿ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಂಟಿನ್ಯೂ ಮಾಡಿ. ಹೌದು, ನಾನು ಕೂಡ ಮಾಧ್ಯಮದಲ್ಲಿ 16 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಮಾಧ್ಯಮ ಅಂದರೆ ಏನು, ಜವಾಬ್ದಾರಿ ಅನ್ನೋದು ಏನು ಅಂತ ಕೂಡ ನನಗೆ ಗೊತ್ತಿದೆ. ಆದರೆ ಇವರು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ವಿಡಿಯೋಗಳನ್ನು ಇಟ್ಕೊಂಡು ನನಗೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮತ್ತು ಓದಲ್ಲಿ ಬಂದಲ್ಲೆಲ್ಲ ಕೂಡ ಈ ರೀತಿಯಾಗಿ ನನಗೆ ಅಡಚಣೆ ಮಾಡುವಂಥದ್ದು, ಕಾರನ್ನು ಅಡ್ಡ ಹಾಕುವಂಥದ್ದು, ಹಲ್ಲೆ ಮಾಡುವಂಥದ್ದು, ಜೀವ ಬೆದರಿಕೆ ಹಾಕುವಂಥ ಕೆಲಸಗಳನ್ನು ಪದೇ ಮಾಡ್ತಾ ಇರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಕೇವಲ ಹಣ ಮಾಡೋ ಉದ್ದೇಶದಾಗಿ ಇವರು ಚಾನಲ್ಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಈ ಹಿಂದೆ ಕೂಡ ಇಂಥದ್ದೇ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿವ್ಯಾ ವಸಂತ
ಪರಪ್ನಗರ ಜೈಲಿಗೂ ಹೋಗಿ ಜಾಮೀನು ಮೇಲೆ ಕೂಡ ಹೊರಗಡೆ ಬಂದಿದ್ರು. ಈಗ ಇದೇ ರೀತಿಯಾದಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಈಕೆ ಹಣದ ಹುಚ್ಚಿಗೆ ಬಿದ್ದು ಈ ರೀತಿಯಾದಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಇನ್ನು ಆನಂದ್ ಗುರೂಜಿ ಅವರ ವಿರುದ್ಧ ಬಂದಿರುವಂಥ ಆರೋಪ ಏನಿದೆ ಅದಕ್ಕೆ ತಡೆಯಾಜ್ಞೆ ತಂದಿರೋದು ಯಾಕೆ, ಒಂದು ವೇಳೆ ಏನಾದರೂ ಆ ರೀತಿಯಾದಂಥ ವಿಡಿಯೋಗಳಲ್ಲಿ ಇವರು ಭಾಗಿಯಾಗಿದ್ರ ಅನ್ನೋಂಥ ಅನುಮಾನ ಇದೆ. ಯಾಕಂದರೆ ಆ ರೀತಿ ಯಾವುದು ಇಲ್ಲ ಅಂದರೆ ತಡೆಯಾಜ್ಞೆ ತರುವಂತಹ ಒಂದು ಉದ್ದೇಶ ಆದರೂ ಏನು ಅನ್ನುವಂಥ ಪ್ರಶ್ನೆ ಸಮಾಜದಲ್ಲಿ ಕಾಣುವಂತಹ ಪ್ರಶ್ನೆ ಆಗಿರುವಂಥದ್ದು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಕೂಡ ಹೊರಗಡೆ ಬರಬೇಕಾಗಿರುವಂಥದ್ದು. ಶರತ್, ಮತ್ತೊಂದು ಕಡೆ ವೆಂಕಟೇಶ್, ಎಷ್ಟು ದಿನದಿಂದ ನಡೀತಾ ಇತ್ತಂತೆ ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ಗಳು? ಯಾಕೆಂದ್ರೆ ಈ ಕೃಷ್ಣಮೂರ್ತಿ ಮುಖಾಂತರ ಒಬ್ಬ ಮೀಡಿಯೇಟರ್ ಕೂಡ ಮಾತಾಡಿದ್ದನ್ನು ನಾವು ನೋಡಿದ್ವಿ ಆಡಿಯೋ ಪ್ಲೇಟಲ್ಲಿ. ಇದರ ಜೊತೆಗೆ ಅವರ ಕೈವಾಡ ಏನಿರುತ್ತೆ, ಜೊತೆಗೆ ಈ ಪ್ರಕರಣದಲ್ಲಿ ಏಟು ದಿವ್ಯಾ ವಸಂತ ಆಕೆಯ ಪಾತ್ರ ಏನಿತ್ತು ಈ ಕೇಸಲ್ಲಿ? ಶರತ್, ಏನಂತ ಹೇಳಿದ್ರೆ ಕಳೆದ ತಿಂಗಳು 28ನೇ ತಾರೀಕು ಅಂದರೆ 8ನೇ ತಾರೀಕು ಈ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ. ಈ ಪ್ರಕರಣ ದಾಖಲಾಗೋದಕ್ಕೂ ಮೊದಲೇ ಕೂಡ ಇಬ್ಬರ ನಡುವೆ ಸಾಕಷ್ಟು ಒಂದು ಡೀಲ್ ವ್ಯವಹಾರ ಮಾಡುವಂಥ ಒಂದು ಸಂಭಾಷಣೆಗಳು ಕೂಡ ಆಗಿರುವಂಥದ್ದು. ಯಾವಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೇಳಿದಷ್ಟು ಹಣವನ್ನು ಕೊಡೋದಕ್ಕೆ ಇವರು ಒಪ್ಕೊಳ್ಳೋದಿಲ್ವೋ, ಅಥವಾ ನಾನು ಏನು ಅಂತಹ ಕೃತ್ಯ ಮಾಡಿಲ್ಲ, ನಾನು ಯಾಕೆ ಹಣವನ್ನು ಕೊಡಬೇಕು ಅಂತ ಹೇಳಿ ಇವರು ಹೇಳ್ತಾರೋ ಆ ಸಂದರ್ಭದಲ್ಲಿ ಅವರ ವಿರುದ್ಧ ದೂರನ್ನು ಕೊಟ್ಟಿರುವಂಥದ್ದು. ಮತ್ತು ಎಲ್ಲಿ ಈ ಒಂದು ವಿಡಿಯೋ ಒಂದು ಪ್ರಸಾರವನ್ನು ಮಾಡ್ತಾರೆ ಅನ್ನುವಂತಹ ಭಯ ಇತ್ತು, ಆಗ ಒಂದು ತಡೆಯಾಜ್ಞೆ ತರ್ತಾರೆ. ಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದ ನಂತರ ಸೊ ಅವರು ಕೂಡ ದೂರನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಒಂದು ವೇಳೆ ಏನಾದರೂ ಕೋರ್ಟಿಂದ ಸ್ಟೇ ಸಿಕ್ಕಲಿಲ್ಲ ಅಂದರೆ ಇವರು ಕೂಡ ವಿಡಿಯೋ ಪ್ರಸಾರ ಮಾಡುವಂತಹ ಸಾಧ್ಯತೆಗಳು ಇತ್ತೇನೋ ಅನ್ನುವಂಥ ಭಯ ಕೂಡ ಅವ್ರನ್ನ ಕಾಡ್ತಾ ಇತ್ತು. ಯಾವಾಗ ಒಂದು ಕೋರ್ಟನ್ನು ಸ್ಟೇ ಕೊಡ್ತಾರೋ ಆ ಸಂದರ್ಭದಲ್ಲಿ ಅವರು ಆ ಒಂದು ಗಟ್ಟಿ ನಿರ್ಧಾರ ಮಾಡಿ ಒಂದು ದೂರನ್ನು ಕೊಡ್ತಾರೆ. ಸೊ ಇವರು ಯಾವಾಗ ಹಣ ಕೊಡೋದಿಲ್ವೋ ಅಂತ ಹೇಳಿ ಇವರು ಮುಂದೆ ಆಗ್ತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಈ ರೀತಿಯಾದಂಥ ಒಂದು ಕೃತ್ಯಕ್ಕೆ ಮುಂದಾಗಿರುವಂಥದ್ದು. ಅವರು ಸ್ಟೇ ತಂದಂಥ ಸಂದರ್ಭದಲ್ಲಿ ಅವರು ಏನೊಂದು ಯೂಟ್ಯೂಬ್ ಚಾನಲ್ ಹೆಸರನ್ನು ಬಳಸ್ಕೊಂಡಿದ್ರು, ಆ ಚಾನಲ್ಗೆ ಮತ್ತೊಂದು ಹೆಸರನ್ನು ಇಟ್ಟು ವಿಡಿಯೋವನ್ನು ಪ್ರಸಾರ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದರು ಈ ಆರೋಪಿಗಳು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ದೂರನ್ನು ಕೊಟ್ಟಿದ್ದಾರೆ. ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದರಲ್ಲಿ ಸತ್ಯಾಸತ್ಯತೆ ಏನು, ಕೇವಲ ಅವರು ಗುರೂಜಿಗೆ ಸೇರಿದಂತಹ ಮನೆ ಮತ್ತು ಆ ಆಶ್ರಮಕ್ಕೆ ಸೇರಿದ ಜಾಗವನ್ನು ಉಳಿಸಿಕೊಳ್ಳುವಂತಹ ಸಂದರ್ಭನ, ಅಥವಾ ಆ ಒಂದು ಜಾಗದ ಮೇಲೆ ಕಣ್ಣಿಟ್ಟು ಇವರು ಈ ರೀತಿಯಾಗಿ ಹನಿ ಟ್ರ್ಯಾಪನ್ನು ಒಂದು ಅಸ್ತ್ರವನ್ನು ಬಳಸಿಕೊಂಡು ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರಾ, ಅಥವಾ ನಿಜವಾಗ್ಲೂ ಸ್ವಾಮೀಜಿ ಅವರು ಇಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರಾ ಅನ್ನೋಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಶರತ್, ಎಸ್, ಥ್ಯಾಂಕ್ ಯು ವೆಂಕಟೇಶ್ ಡಿಟೇಲ್ಸ್ಗಾಗಿ. ನೋಡಿ, ಒಂದು ಕಡೆ ಪೊಲೀಸರ ತನಿಖೆ ಚುರುಕುಗೊಳ್ತಾ ಇದೆ. ಯಾಕಂದರೆ ಯಾವುದೇ ಒಂದು ಪ್ರಕರಣವನ್ನು ನೋಡಿದ ತಕ್ಷಣ ನಾವು ಕನ್ಫರ್ಮೇಷನ್ ಬಯಸ್ಗೆ ಬರಬಾರ್ದು. ನಿಜವಾಗ್ಲೂ ಅವರು ದುಡ್ಡುಗೋಸ್ಕರ ಬೇಡಿಕೆ ಇಟ್ಟಿದ್ರಾ ಅನ್ನೋದನ್ನು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಜೊತೆಗೆ ಇಫ್ ಇನ್ ಕೇಸ್ ಆನಂದ್ ಗುರೂಜಿ ಅವರು ಹಿಂಗೆ ಮಾಡಿದ್ದಾರೆ ಅಂತೇಳಿ ಈ ಇಬ್ಬರು A1 ಮತ್ತು A2 ಏನು ಆರೋಪ ಮಾಡ್ತಿದ್ದಾರಲ್ಲ, ಅದು ನಿಜವೇ ಆಗಿದ್ದಿದ್ರೆ ಅದನ್ನು ತೋರಿಸೋದ್ರ ಜೊತೆಗೆ ದುಡ್ಡಿಗೆ ಯಾಕೆ ಡಿಮ್ಯಾಂಡ್ ಮಾಡಿದ್ರು? ಬೇಕಿತ್ತ ಇದೆಲ್ಲ? ಅಡ್ಡದಾರಿಯಲ್ಲಿ ದುಡ್ಡು ಮಾಡುವಂಥ ಅವಶ್ಯಕತೆ ಏನಿತ್ತು? ಅದೇ ಹೇಳೋದು, ದುಡ್ಡು ಮಾಡುವಂಥ ಆಸೆ ಏನು ಬೇಕಾದರೂ ಮಾಡಿಸ್ತದೆ ಅಂತ ಹೇಳೋದಕ್ಕೆ ಇವರಿಬ್ಬರೇ ಸಾಕ್ಷಿ ಈ ಪ್ರಕರಣದಲ್ಲಿ. ಇಫ್ ಇನ್ ಕೇಸ್ ಇವರು ನಿಜವಾಗ್ಲೂ ಹಣಕ್ಕೆ ಬೇಡಿಕೆ ಇಟ್ಟಿದ್ರೆ. ಜೊತೆಗೆ ಆನಂದ್ ಗುರೂಜಿಯವರು ಮತ್ತೆ ಪ್ರತಿ ಆರೋಪ ಮಾಡ್ತಾ ಇದ್ದಾರೆ. ಏನಂತ? ನಿರಾಧಾರ ಆರೋಪಗಳನ್ನು ಮಾಡಲಾಗ್ತಾ ಇದೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ, ನನ್ನ ಫ್ಯಾಮಿಲಿನೂ ಕೂಡ ನಿಂದನೆ ಮಾಡಲಾಗಿದೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ನೋಡಬೇಕು, ಪೊಲೀಸರ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕಾಗಿದೆ.